ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ನಾನಿಲ್ಲಿ ಬಿಂದಾಸ್ ಆಗಿದ್ದೀನಿ. ನೀವು ಕೂಡ ಅಲ್ಲಿ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಸೋಯಾ ಪಲಾವ್, ಕಡಲೆಕಾಳಿನ ಉಸ್ಲಿ, ಕರ್ಡ್ ರಾಯ್ತಾ. ಸಿಂಪಲ್ ಆಗಿರೋಂಥ ರೆಸಿಪಿಗಳು. ಈ ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹಾಗೂ ರಾತ್ರಿ ಊಟಕ್ಕೂ ಸಹ ಮಾಡ್ಕೋಬೋದು. ಒನ್ ಪಾಟ್ ಮೀಲ್ ಅಂತ ಕೂಡ ಹೇಳ್ಬೋದು. 2 ಥರದ ಕಡಲೆಕಾಳು, ಬ್ರೌನ್ ಮತ್ತು ವೈಟ್ ಎರಡನ್ನೂ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಮೊಸರು ಬಜ್ಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸೋಯಾ ಚಂಕ್ಸನ್ನು ಬಿಸಿ ನೀರು ಹಾಕಿಟ್ಟು ನೆನೆಸಿ ಇಟ್ಟಿದ್ದೀನಿ. ಸುಮಾರೊಂದು 10ರಿಂದ 15 ನಿಮಿಷ ನೆನೆದ್ರೆ ಸಾಕು. ಸೋಯಾ ಪಲಾವ್ಗೆ ಮಸಾಲೆ ರುಬ್ಬೋದಕ್ಕೆ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಟಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ 2, ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆ ಸಮೇತವಾಗಿ ತೊಗೊಂಡಿದ್ದೀನಿ. ಈ ಶುಂಠಿ ನಮ್ಮ ಫಾರ್ಮ್ನಲ್ಲಿ ಬೆಳೆದಿರೋದು. ಸೊ ಯಾವುದೇ ಥರದ ಕೆಮಿಕಲ್ ಹಾಕದೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು. ನೀವು ಹೊರಗಡೆಯಿಂದ ಶುಂಠಿ ತಂದಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಶುಂಠಿ ಮೇಲಿರುವಂಥ ಸಿಪ್ಪೆಯನ್ನು ತೆಗೀರಿ. ಹಾಗೆಯೇ 2 ಪೀಸಷ್ಟು ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ 10 ತೊಗೊಂಡಿದ್ದೀನಿ 2 ಗ್ಲಾಸ್ಗೆ. ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ನಲ್ಲಿ ತೊಗೊಂಡಿರುವಂಥ ಸಾಮಗ್ರಿಗಳೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಇವಿಷ್ಟು ಸಾಮಗ್ರಿಗಳನ್ನು ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ಮಸಾಲೆ ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಪ್ರೆಷರ್ ಕುಕ್ಕರ್ ಪ್ಯಾನ್ ಸ್ಟವ್ ಮೇಲೆ ಇಡೋಣ. 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ಒಗ್ಗರಣೆಗೆ 2 ಈರುಳ್ಳಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿರೋದು ಈ ರೀತಿಯಾಗಿ, ಸೋಂಪು 1 ಟೀ ಸ್ಪೂನ್, 2 ಪೀಸಷ್ಟು ಚಕ್ಕೆ, ಲವಂಗ, 2 ಪಲಾವ್ ಎಲೆ ಇವಿಷ್ಟು ಸಾಮಗ್ರಿಗಳನ್ನು ಹಾಕಿ ಸಿಮ್ ಮೀಡಿಯಮ್ ಫ್ಲೇಮ್ನಲ್ಲಿ ಆನಿಯನ್ಸ್ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಈ ಕಡೆ ಸೋಯಾ ಚಂಕ್ಸನ್ನು ಸುಮಾರು 15 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದರಲ್ಲಿ ಇರುವಂಥ ಎಕ್ಸ್ಟ್ರಾ ನೀರೆಲ್ಲ ಈ ರೀತಿಯಾಗಿ ಹಿಂಡಿ ತೆಗಿಬೇಕು. ಈ ರೀತಿಯಾಗಿ ತೆಗೆದು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಹಾಗೆ ಇನ್ನೊಂದು ಪ್ರೆಷರ್ ಕುಕ್ಕರ್ನಲ್ಲಿ ನೆನೆಸಿಟ್ಟಿರುವಂಥ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. ನೆನೆಸಿಟ್ಟಿರುವಂಥ ಕಡಲೆಕಾಳು ಜೊತೆಗೆ ಇರುವ ನೀರನ್ನು ಹಾಕಬೇಡಿ, ಬರೀ ಕಾಳನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಮುಳುಗೋ ಅಷ್ಟು 1ರಿಂದ 2 ಗ್ಲಾಸಷ್ಟು ನೀರು, ಬೇರೆ ನೀರನ್ನು ಹಾಕಿ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಡೋಣ. ಕಡಲೆಕಾಳು ಸುಮಾರು 2ರಿಂದ 3 ವಿಸಿಲ್ ಕೂಗಬೇಕು. ಈ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ಇನ್ನು ಸ್ವಲ್ಪ ಕಲರ್ ಬರಬೇಕು. ಇದರಲ್ಲಿ ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ಳೋಣ. ಮಸಾಲೆ ತುಂಬ ಗ್ರೀನ್ ಕಲರ್ ಆಗಿ ಬಂದಿರೋದಕ್ಕೆ ಕಾರಣ ಕೊತ್ತಂಬರಿ ಹಾಗೂ ಪುದೀನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ, ನ್ಯಾಚುರಲ್ ಕಲರ್ ಬರಲಿ ಅಂತ. ಹಾಗೆ ಒಂದೇ ಒಂದು ಟೊಮೆಟೊ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋಣ. ಟೊಮೆಟೊ ಬೆಲೆ ಕಮ್ಮಿ ಇದ್ದಾಗ 2 ಅಥವಾ 3 ಹಾಕ್ಕೋಬೋದು. ಈ ಮಸಾಲೆಯಲ್ಲಿ ಸೋಯಾ ಚಂಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸುಮಾರು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸುಮಾರು 2ರಿಂದ 3 ನಿಮಿಷ ಹದವಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲಿ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಳ್ಳೋಣ. ಧನಿಯಾ ಪುಡಿ 2ರಿಂದ 3 ಸ್ಪೂನ್ ಹಾಗೂ ಗರಂ ಮಸಾಲ ಪೌಡರ್. ಧನಿಯಾ ಪೌಡರು, ಗರಂ ಮಸಾಲ ಪೌಡರ್ ಇದೆಲ್ಲ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನಂದೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಲಿಂಕನ್ನು ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ಆ ವಿಡಿಯೋ ಚೆಕ್ ಮಾಡಿ ಈಸಿಯಾಗಿ ಮನೆಯಲ್ಲೇ ಎಲ್ಲ ಥರದ ಪುಡಿಗಳು ಮಾಡ್ಕೋಬೋದು ರುಚಿಯಾಗಿ. ಒಂದು ಸಲ ಆ ವಿಡಿಯೋನ ಕೂಡ ನೋಡಿ. ಇವಾಗ ಇದೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಮೊಸರು 100 ml ಅಷ್ಟು ಹಾಕ್ಕೊಳ್ಳೋಣ. ಇದೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವರೆಕಾಳು ಬದಲಿಗೆ ನೀವು ಹಣ್ಣು ಬೀನ್ಸ್ ಅಂತ ಹೇಳ್ತೀವಿ ಅದನ್ನು ಕಾಳು ಹಾಕ್ಕೋಬೋದು, ಇಲ್ಲ ಅಂದರೆ ಸ್ವೀಟ್ ಕಾರ್ನ್ ಹಾಕ್ಕೋಬೋದು.
ಇಲ್ಲ ಹಸಿ ಬಟಾಣಿ ಇದ್ದರೆ ಅದು ಸಹ ಹಾಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಳ್ಳಿ. ನಾನು ಸ್ವೀಟ್ ಕಾರ್ನ್ ತೆಗೆದಿಟ್ಟಿದ್ದೆ ಹಾಕೋಣ ಅಂತ. ನಮ್ಮ ಹಸ್ಬೆಂಡ್ ಬೇಡ ಅದು ಸ್ವೀಟ್ ಆಗಿಬಿಡುತ್ತೆ ಅಂದರು. ಸೊ ಸ್ವೀಟ್ ಕಾರ್ನ್ ತೆಗೆದಿಟ್ಬಿಟ್ಟು ಅವರೆಕಾಳಿತ್ತು ಫ್ರಿಜ್ನಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸುಮಾರು 2 ಗ್ಲಾಸಷ್ಟು ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕಬೇಕಲ್ವಾ. ನಾನು 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟೇ ನೀರು ಹಾಕಿರೋದು. ಏಕೆಂದರೆ ಮಸಾಲೆ ರುಬ್ಬುವಾಗ ಸ್ವಲ್ಪ ನೀರನ್ನು ಸೇರಿಸಿದ್ವಿ, ಮೊಸರು ಕೂಡ ಹಾಕಿದ್ದೀವಲ್ವಾ, ತುಂಬಾ ನೀರು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸೋಣ. ಈಗ ರೈಸ್ 2 ಗ್ಲಾಸಷ್ಟು ತೊಳೆದಿಟ್ಟಿದ್ನಲ್ವಾ, ಅದನ್ನು ಕೂಡ ಹಾಕಿದ್ದೀನಿ, ಸೋನಾ ಮಸೂರಿ ಅಕ್ಕಿ. ಹಾಗೆಯೇ ಟೇಸ್ಟ್ಗೋಸ್ಕರ 1 ಟೀ ಸ್ಪೂನಷ್ಟು ತುಪ್ಪ, ಅರ್ಧ ಹೋಳಷ್ಟು ನಿಂಬೆ ರಸ, ಇವಿಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿ 1 ವಿಸಿಲ್ ಕೂಗಿಸಿದ್ರೆ ನಮ್ಮ ಸೋಯಾ ಚಂಕ್ಸ್ ಪಲಾವ್ ಸೂಪರಾಗಿ ರೆಡಿ ಆಗುತ್ತೆ. ಈಗ ಕಡಲೆಕಾಳಿನ ಉಸ್ಲಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ 5ರಿಂದ 6, ಶುಂಠಿ 1 ಇಂಚ್, ಇವಿಷ್ಟನ್ನ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಜೊತೆಗೆ 1 ಎಸಳಷ್ಟು ಕರಿಬೇವಿನ ಸೊಪ್ಪು ನೋಡಿ ಈ ರೀತಿಯಾಗಿ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ 2 ಈರುಳ್ಳಿ, ಸ್ವಲ್ಪ ಕರಿಬೇವು, 1 ನಿಂಬೆಹಣ್ಣು. ಒಂದು ಪ್ಯಾನ್ ಇಡೋಣ ಸ್ಟವ್ ಮೇಲೆ. 2 ಸ್ಪೂನಷ್ಟು ಆಯಿಲ್ ಹಾಕೋಣ. ಸಾಸಿವೆ ಅರ್ಧ ಟೀ ಸ್ಪೂನ್, ಹಾಗೆಯೇ ಈರುಳ್ಳಿ, ಕರಿಬೇವು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 50% ಅಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಪ್ರೋಟೀನ್ ರಿಚ್ ರೆಸಿಪಿಗಳು ಅಂತ ಹೇಳ್ಬೋದು. ಸೋಯಾ ಚಂಕ್ಸ್ ಪ್ರೋಟೀನ್ ರಿಚ್ ಪದಾರ್ಥ ಅಂತ ಹೇಳ್ಬೋದು. ಹಾಗೆಯೇ ಕಡಲೆಕಾಳಲ್ಲಿ ತುಂಬ ಒಳ್ಳೆ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇರುತ್ತೆ. ಸೊ ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಹಾಕಿರುವಂಥ ನೀರು ಕರೆಕ್ಟಾಗಿ ಆಗಿದೆ ನೋಡಿ, ನೀರೇನು ಉಳಿದಿಲ್ಲ ಕುಕ್ಕರ್ನಲ್ಲಿ, ಬರೀ ಕಾಳು ಚೆನ್ನಾಗಿ ಬೆಂದಿದೆ. ಇದರಲ್ಲಿ ತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು. ಕಾಳು ಬೇಯುವಾಗ ನಾನು ಉಪ್ಪನ್ನು ಹಾಕಿಲ್ಲ, ಇವಾಗಷ್ಟೇ ಸೇರಿಸ್ತಾ ಇರೋದು. ಕಾಳು ಬೇಯುವಾಗ ಹಾಕಿದ್ರೆ ಒಗ್ಗರಣೆಗೂ ಮತ್ತೆ ಹಾಕ್ಬಿಡ್ತೀನಿ, ಮರ್ತೋಗಿ 2 ಸಲ ಉಪ್ಪು ಹಾಕ್ಬಿಡ್ತೀನಿ. ಅದಕ್ಕೆ ನಾನು ಯಾವಾಗಲೂ ಒಗ್ಗರಣೆಯಲ್ಲಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋತೀನಿ. ಕಮ್ಮಿ ಆದರೂ ಒಂದು ಪಕ್ಷದಲ್ಲಿ ತಿನ್ಬೋದು, ಆದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಅದು ತಿನ್ನೋಕ್ಕಾಗಲ್ಲ, ಪದಾರ್ಥ ವೇಸ್ಟ್ ಆದಂಗೆ. ಸೊ ಅಡುಗೆ ಮಾಡುವಾಗ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಬೇಕು. ಇದೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡು ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಕಡಲೆಕಾಳಿನ ಉಸ್ಲಿ ರೆಡಿ ಆಗುತ್ತೆ. ಸೋಯಾ ಪಲಾವ್ ಪ್ರೆಷರ್ ಕುಕ್ಕರ್ನಲ್ಲಿ ಮಾಡಿದ್ವಲ್ವಾ ನೋಡಿ, ಪ್ರೆಷರ್ ರಿಲೀಸ್ ಆಗಿದೆ. ಇವಾಗ ಲಿಡ್ಡನ್ನು ಓಪನ್ ಮಾಡಿಕೊಂಡು ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರೆಷರ್ ಕುಕ್ಕರ್ನಲ್ಲಿ ಈ ರೀತಿ ರೈಸ್ ರೆಸಿಪಿಗಳು ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಬೆಳಿಗ್ಗೆ ಹೊತ್ತು ಗಡಿಬಿಡಿ ಟೈಮ್ನಲ್ಲಿ ಸ್ಕೂಲ್ಗೆ ಕಳಿಸ್ಬೇಕು ಮಕ್ಕಳಿಗೆ ಅಂತ ಟೈಮ್ನಲ್ಲಿ ಈ ಥರ ಪ್ರೆಷರ್ ಕುಕ್ಕರ್ನಲ್ಲಿ 1 ಪಾಟ್ ಮೀಲ್ ಮಾಡ್ಕೊಂಬಿಟ್ರೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ನಾವು ಮಧ್ಯಾಹ್ನ ಕೂಡ ತಿನ್ಕೋಬೋದು. ಪ್ರೆಷರ್ ಕುಕ್ಕರ್ನಲ್ಲಿ ಮಾಡಿದಾಗ ನೋಡಿ, ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಇರುತ್ತೆ, ಅನ್ನ ಎಲ್ಲ ಕೆಳಗಡೆ ಇರುತ್ತೆ. ಇದನ್ನು ಒಂದು ಅಗಲವಾಗಿರುವಂಥ ಪಾತ್ರೆ ಅಥವಾ ಬೇಸಿನ್ ಅದರಲ್ಲಿ ಹಾಕ್ಬಿಡ್ಬೇಕು ಕುಕ್ಕರ್ನಲ್ಲಿ ಇರುವಂಥದ್ದನ್ನೆಲ್ಲ. ಆಮೇಲೆ ಅದು ಸ್ವಲ್ಪ ಆರಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದನ್ನು ಪ್ರೆಷರ್ ಕುಕ್ಕರ್ನಲ್ಲೇ ಹಾಕಿ ಇಡ್ಬೋದು ನಾವು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ 2 ಗ್ಲಾಸಷ್ಟು ಮಾಡಿದ್ನಲ್ವಾ, ಸೊ ಹಾಗೆಯೇ ಕುಕ್ಕರ್ನಲ್ಲೇ ಮಿಕ್ಸ್ ಮಾಡಿಬಿಟ್ಟೆ. ನೋಡಿ, ಸೂಪರಾಗಿ ಪ್ರೋಟೀನ್ ರಿಚ್ ನಮ್ಮ ಸೋಯಾ ಚಂಕ್ಸ್ ಪಲಾವ್ ರೆಡಿಯಾಗಿದೆ. ಇದ್ರ ಜೊತೆಗೆ ಹಸಿ ಬಟಾಣಿ ಹಾಕಿ ಮಾಡಿ ಸೂಪರಾಗಿರುತ್ತೆ. ಈಗ ಕರ್ಡ್ ರಾಯ್ತಾ ಮಾಡ್ಕೊಳ್ಳೋಣ. ಇದು ತುಂಬಾ ಸಿಂಪಲ್, ಎಲ್ಲರಿಗೂ ಗೊತ್ತು.
ಯಾರಾದರೂ ಅಡುಗೆಗೆ ಹೊಸಬರಿದ್ದರೆ, ಹೊಸದಾಗಿ ಮದುವೆ ಆಗಿರೋ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಇದು ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಬರುತ್ತೆ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಬೌಲ್ನಲ್ಲಿ ಸೌತೆಕಾಯಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿದ್ದೀನಿ. ಹಾಗೆಯೇ ಒಂದು ಅರ್ಧ ಲೀಟರಷ್ಟು ಗಟ್ಟಿ ಮೊಸರು, ಸ್ವಲ್ಪ ಉಪ್ಪು, ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ದಾಳಿಂಬೆ ಬಿಡಿಸಿರೋಂಥದ್ದು ಅದನ್ನು ಸಹ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಇದ್ದರೆ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಆದರೆ ಇವಾಗ ಟೊಮೆಟೊ ಸ್ವಲ್ಪ ಬೆಲೆ ಜಾಸ್ತಿ ಇದೆ, ಹಾಕಲಿಲ್ಲ. ಅದ್ರ ಬದಲಿಗೆ ಕಲರ್ಫುಲ್ ಆಗಿರಲಿ ಅಂತೇಳಿ ದಾಳಿಂಬೆಯನ್ನು ಹಾಕಿದ್ದೀನಿ. ನೋಡಿ, ಸೂಪರ್ ಆಗಿದೆ ಅಲ್ವಾ ಕಲರ್ ಕಾಂಬಿನೇಷನ್. ನಮ್ಮ ಮೊಸರು ಬಜ್ಜಿ ಅಥವಾ ಕರ್ಡ್ ರಾಯ್ತಾ ರೆಡಿಯಾಗಿದೆ. ಸೋಯಾ ಚಂಕ್ಸ್ ಪಲಾವ್ ಸೂಪರಾಗಿ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದೇ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದಾರೋ ಅವ್ರಿಗೆ ನಾನ್ ವೆಜ್ದು ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಅಂದರೆ ನಾನ್ ವೆಜ್ಜಲ್ಲಿ ಇರುವಂತಹ ಪ್ರೋಟೀನ್ ಅಂಶ ನಾವು ವೆಜಿಟೇರಿಯನ್ಸ್ ಇರೋರು ಸೋಯಾ ಚಂಕ್ಸ್ನಲ್ಲೇ ಪಡ್ಕೋಬೋದು. ತುಂಬ ಒಳ್ಳೆ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸೂಪರ್ ಆಗಿರೋಂಥ ವಿಡಿಯೋ ಜೊತೆಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋಂಥ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.